ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು 11ಕ್ಕೂ ಜನ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ. ವಿಧಾನಸೌಧದ ಮುಂದೆನೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಗ್ಗಿಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ. ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ. ಪಬ್ಲಿಕ್ಸ್ ಎಲ್ಲ ಚಪ್ಪಲಿ ಬಿಸಾಕಿದ್ದಾರೆ, ಕಲ್ಲು ಬಿಸಾಕಿದ್ದಾರೆ. ಅವ್ರು ಯಾರೂ ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ. ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಇವತ್ತು RCB ಬರ್ತಾರೆ ಜನ ಅಂತ ಗೊತ್ತಿದ್ರು ಸಹ ಯಾವುದೋ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ. ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ. ನಾ ಈಗ ತಾನೇ ಹೆಣ್ಮಕ್ಳನ್ನ ಮಾತಾಡಿಸ್ತಾ ಇದ್ದೆ, ಬಾಂಬೆಯಿಂದ ಬಂದಿರತಕ್ಕಂಥ RCB ಫ್ಯಾನ್. ಅವಳು ಅಳುತ್ತಾ ಇದ್ರು ಕೂಡ, ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ಕೂಡ, ಎತ್ತಕ್ಕೂ ಕೂಡ ಯಾರೂ ಇಲ್ಲ. ಅವ್ರ ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ. ಯಾವ ಗೇಟಿಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ. ಇವತ್ತು ನಾನು ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರ, ನಾನು ಇವತ್ತು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದನ್ನು ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ. ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಮತ್ತೆ ಮಾತನಾಡ್ತೇನೆ. ಇಷ್ಟು ಮಾತ್ರ ಸತ್ಯ, ಇವತ್ತು ರಾಜ್ಯ ಸರ್ಕಾರ ಇದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ರಾಜ್ಯ ಸರ್ಕಾರ ಇದು ಜುಡಿಷಿಯರಿ ಎನ್ಕ್ವೈರಿಗೆ ಇವತ್ತು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ.